ಈಗ ನಮಗೆ ಈ ಮಾಧ್ಯಮದ ಎದುರಿನಲ್ಲಿ ಇದನ್ನು ಮಾತನಾಡಲಿಕ್ಕೆ ನಮಗೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಅದು ಈಗ ನಾವು ಸಮಾಜದವರಾಗಿ ನಮ್ಮ ಸಮಾಜದವರನ್ನೇ ನಾವು ಲೆಕ್ಕ ಕೇಳಬೇಕು ಅಂತಂದೇಳಿ ಬಂದಾಗ ಇದು ಬಹುತೇಕ ಯಾವುದೇ ಸಮಾಜದೊಳಗೂ ಕೂಡ ಈ ಥರದ ಪರಿಸ್ಥಿತಿಗಳು ಬಂದಿರಲಿಲ್ಲ. ನಾವು ಇದೊಂದು ನೋವಿನ ಸಂಗತಿ. ಇದಕ್ಕೆ ಈ ಟ್ರಸ್ಟಿಗಳಿಗೆ ಲೆಕ್ಕ ಕೊಡೋದಕ್ಕೆ ಏನು ಕಷ್ಟ ಇದೆ ಅಂತ ನನ್ನೊಂದು ಪ್ರಶ್ನೆ. ಅವ್ರು ನಿಮ್ಮ ಮುಖಾಂತರ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಪ್ರತಿ ಒಬ್ಬ ಭಕ್ತರು ಕೂಡ ಮನೆಯಿಂದ ಪಂಚಮಸಾಲೆ ಜನಾಂಗದ ಎಲ್ಲ ಭಕ್ತಾದಿಗಳು ಮನೆಯಿಂದ ಅವ್ರು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕೂಡಿಟ್ಟಿರ್ತಕ್ಕಂಥ ಹಣಕಾಸುಗಳನ್ನು ಅವ್ರ ಮಕ್ಕಳಿಗೆ ಕೊಡೋದು ಕಷ್ಟ. ಒಂದು 50-100 ರೂಪಾಯಿ ಆ ಮಕ್ಕಳಿಗೆ ಕೊಡೋದು ಕಷ್ಟ. ನನ್ನ ಮಕ್ಕಳಿಗೆ ಒಳ್ಳೇದಾಗ್ತದೆ ಅನ್ನೋ ಕನಸುಗಳನ್ನು ಕಟ್ಕೊಂಡು ಈ ಮಠಕ್ಕೋಸ್ಕರ ಬಹಳಷ್ಟು ಹಣವನ್ನ ತಂದು ಹಾಕಿದ್ದಾರೆ. ಈ ಲೆಕ್ಕ ನೋಡ್ಕೊಳ್ತಿರ್ತಕ್ಕಂಥ ನಮ್ಮ ಟ್ರಸ್ಟಿಗಳು ಇದರಲ್ಲಿ ಏನಾಗಿದೆ ಅನ್ನೋದನ್ನ ಅವರೇ ತಿಳಿಸ್ಕೊಡ್ಬೇಕು, ಅಥವಾ ಅವ್ರಿಗೆ ಮಾಡೋದಕ್ಕೆ ಏನು ಸಮಸ್ಯೆ ಆಗಿದೆ. ಟ್ರಸ್ಟಿಗಳಂದ್ರೆ ಬಹಳಷ್ಟು ಜನ ಇದ್ದಾರೆ. ನಮಗೀಗ ನಾವು ಮುಖ್ಯವಾಗಿ ಮೊದಲಿನಿಂದಲೂ ಕೂಡ BS ಉಮಾಪತಿ ಅವರು ನಮ್ಮ ಸಮಾಜದ ಮುಖಂಡರು ಅಂತಂದೇಳಿ ನಾವು ಅವರನ್ನೇ ನಂಬಿಕೊಂಡು ಬಹಳಷ್ಟು ದಿವಸದಿಂದ ಅವರೇ ನಂಬ್ಕೊಂಡಿದ್ದೀವಿ. ಅವರೇ ನಮ್ಮ ಸಮಾಜದ ಹಿರಿಯರು ಅಂತಂದೇಳಿ ಅವ್ರಿಗೆ ಹೇಳಿದಂತೆ ಬಹಳಷ್ಟು ಇದ್ರಲ್ಲಿ ನಡ್ಕೊಂಡು ಬರ್ತಾ ಇದ್ವಿ ನಾವೆಲ್ಲರೂ ಕೂಡ. ಈಗ ಅವರು ಕೂಡ ಎಲ್ಲ ಒಂದ್ ಕಡೆಗೆ ಹಿಂದೆ ಸರಿತಾ ಇದ್ದಾರೆ ಅಂತಂದೇಳಿ ನಾನು ಅನ್ಕೊಂತ ಇದ್ದೀನಿ. ನಾನು ವೈಯಕ್ತಿಕವಾಗಿ ಯೋಚನೆ ಮಾಡ್ಕೊಂತ ಇದ್ದೀನಿ. ಉಮಾಪತಿಯವರು ಟ್ರಸ್ಟ್ ಒಳಗಿದ್ದಾರೆ. ಆ ಟ್ರಸ್ಟ್ನವ್ರು ಎಲ್ಲರೂ ಸೇರಿ ಈ ಲೆಕ್ಕಗಳನ್ನು ಕೊಡಬೇಕು. ಧರ್ಮದರ್ಶಿಗಳಿದ್ದಾರೆ, ಅವರು ಈ ಲೆಕ್ಕ ಕೊಡ್ತಕ್ಕಂಥ ಕೆಲಸವನ್ನ ಅವರೇ ಮಾಡಬೇಕು. ಈಗ ಇಲ್ಲಿ ಸ್ವಾಮೀಜಿಗಳು ಕೂಡ ಅಲ್ಲಿ ಅವ್ರ ಒಳಗೆ ಏನಿದೆಯೋ ನಮಗೆ ಗೊತ್ತಿಲ್ಲ. ಇವ್ರದ್ದು ಏನೇ ಇರಲಿ, ಇದನ್ನ ಅವ್ರವ್ರ ವೈಯಕ್ತಿಕ ಲಾಭಕ್ಕೆ ಯಾರೇ ಆಗಿರಲಿ, ಯಾರು ತಪ್ಪು ಮಾಡಿದ್ರು ತಪ್ಪೇ. ಸ್ವಾಮೀಜಿಗಳಾಗಿರ್ಬೋದು, ಟ್ರಸ್ಟಿಗಳಾಗಿರ್ಬೋದು, ಅದನ್ನ ಸರಿಪಡಿಸ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡಬೇಕು. ಈಗಲೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಟ್ರಸ್ಟಿಗಳಿಗೆ ಬಂದು ದಯಮಾಡಿ ಒಳ ಕೂತ್ಕೊಂಡು ನಮ್ಮ ಸಮಸ್ಯೆಗಳು ಏನೇ ಇರಲಿ ನಾವು ಒಳ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ, ಬಹಿರಂಗವಾಗಿ ಮಾಡೋದು ಬೇಡ ಅಂತಂದೇಳಿ ಹೇಳ್ತಾ, ಎಲ್ಲರ ಇದರಲ್ಲೂ ಸಮಾಜದಲ್ಲೂ ಸಮಸ್ಯೆಗಳಿದ್ದಿದೆ. ಆದರೆ ಈ ಮಟ್ಟಕ್ಕೆ ಎಲ್ಲೂ ಇಲ್ಲ. ಅಲ್ಲಲ್ಲಿ ಎಲ್ಲ ಸಮಾಜದವರು ಕೂಡ ಅವರವರ ಸಮಸ್ಯೆಗಳನ್ನು ಅವರವರೇ ಕೂತ್ಕೊಂಡು ಬಗೆಹರಿಸಿಕೊಂಡು ಅದು ಆ ಸಮಾಜವನ್ನು ಬೆಳೆಸಲಿಕ್ಕೆ ಏನು ಬೇಕು ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟಿಗಳು ಕೂಡ ಈಗ ಬಂದು ಕೂತ್ಕೊಂಡು ಮಾತಾಡಿ ಅವರ ಸಮಸ್ಯೆಗಳು ಏನೇ ಇರಲಿ ಬಗೆಹರಿಸಿಕೊಂಡು ಇವ್ರನ್ನ ನಂಬಿಕೊಂಡಿರ್ತಕ್ಕಂಥ ಭಕ್ತರು ಏನಿದ್ದಾರೆ ಅವರನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ನಾವು ಏನು ಉದ್ದೇಶ ನಮ್ಮದು, ನಮ್ಮ ಮಕ್ಕಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರನ್ನ ಮುಂದೆ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಟ್ರಸ್ಟ್ ಅಥವಾ ಮಠ ಇವನ್ನೆಲ್ಲ ಮಾಡ್ಕೊಂಡು ಅದು ನಡೀತಾ ಇದೆ ಅಂತ ಕೇಳಿದ್ದೀನಿ. ಆದರೆ ನನಗೆ ಸಂಪೂರ್ಣವಾಗಿ ನನಗೆ ಅದರ ಮಾಹಿತಿ ಇಲ್ಲ. ಆದರೆ ಅದು ಏನೇ ಆಗಿದ್ರು ಕೂಡ ಅವರು ನೇರವಾಗಿ ಬಂದು ಇದರಿಗೆ ಕೂತ್ಕೊಂಡು ಮಾತಾಡಿದ್ರೆ ಮಾತ್ರ ಸಮಸ್ಯೆ ಬಗೆಹರಿತದೆ. ಇವರು ಎಲ್ಲೇ ಕೂತ್ಕೊಂಡು ಅವ್ರ ವೈಯಕ್ತಿಕ ಲಾಭಕ್ಕೆ ಸಮಾಜವನ್ನು ಬಳಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಟ್ರಸ್ಟಿಗಳು ಆದಷ್ಟು ಬೇಗ ಬಂದು ಕೂತ್ಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟ. ವಚನಾನಂದ ಶ್ರೀಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಚನಾನಂದ ಗುರುಗಳನ್ನ ಟ್ರಸ್ಟಿಗಳೇ ತಂದಿದ್ದು. ಅವರು ಯೋಗ ಗುರುಗಳು, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅವರಿಂದ ನಮಗೇನೋ ಒಂದು ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ತಗೊಂಬಂದಿರೋದು. ಆದರೆ ಇವ್ರು ಯಾಕೆ ಅವ್ರು ತಪ್ಪನ್ನು ಹೇಳ್ತಾ ಇದ್ದಾರೆ ಅಂತಂದೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಅವ್ರ ಕಾರ್ಯವೈಖರಿ ನಮಗನಿಸಿದ ಪ್ರಕಾರ ಚೆನ್ನಾಗೇ ಇದೆ, ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ. ಅವರು ಈಗ ಲೆಕ್ಕ ಕೇಳಿದಂಥ ಸಂದರ್ಭಗಳಲ್ಲಿ ನಾವು ಯಾರ್ದಾದ್ರೂ ತಪ್ಪು ಹೇಳೋದಕ್ಕಿಂತ ನಾವು ಲೆಕ್ಕ ಕೊಟ್ಟು ಅವರು ತಪ್ಪು ಸರಿಗಳನ್ನು ಏನು ಅಂತಂದೇಳಿ ಆಮೇಲೆ ಮಾತಾಡ್ಬೇಕು. ನಾನು ಲೆಕ್ಕ ಕೊಡೋದಕ್ಕೋಸ್ಕರ ನಾನು ಯಾವುದೋ ಮೇಲೆ ತಪ್ಪು ಹೇಳೋದು. ಎಷ್ಟು ಕೋಟಿ ಲೆಕ್ಕ ಬರ್ಬೇಕು ನಿಮಗೆ? ಈಗ ನಮ್ಗೆ 8ರಿಂದ 10 ಕೋಟಿ ರೂಪಾಯಿ ನಮಗೆ ಬಂದಿರೋ ಮಾಹಿತಿ. ನಾವು ಇನ್ನೂ ಕೂಡ ಲೆಕ್ಕಪತ್ರಗಳನ್ನು ವೈಯಕ್ತಿಕವಾಗಿ ನಾವು ಸಪ್ರೇಟಾಗಿ ನಾವು ಭಕ್ತರು ನೋಡಿಲ್ಲ. ಇವರು ಲೀಡರ್ಸ್ಗಳು ಮಾತ್ರ ನಡ್ಕೊಂಡಿದ್ದಾರೆ. ಈಗ ಅದನ್ನು ಇನ್ನು ಮುಂದೆ ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದ ಲೆಕ್ಕ ಬರಬೇಕು? 2008ರಿಂದನೇ ಲೆಕ್ಕ.